ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ನಾನು ಮಂಗ್ಳೂರಿಗೆ ಬಂದಿದ್ದೀನಿ. ಮಂಗ್ಳೂರಿಗೆ ಬಂದಮೇಲೆ ಫಿಶ್ ಮಾರ್ಕೆಟ್ಗೆ ಹೋಗಿರೋಕ್ಕಾಗುತ್ತೆ. ಆರ್ ಕೆ ಫಿಶ್ ಮಾರ್ಕೆಟ್ಗೂ ಬಂದಿದ್ದೀನಿ. ಈಗ ನೋಡಿ, ಬೋಟ್ಗೆಲ್ಲ ನಿಲ್ತಿದ್ದಾವೆ. ಫಿಶ್ ಆಲ್ರೆಡಿ ಇಟ್ಕೊಂಡು ಬಂದಿದ್ದಾರೆ. ನೋಡೋಣ ಬನ್ನಿ ಫಿಶ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು. ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಫಿಶ್ ಮಾರ್ಕೆಟ್ಗೆ, ನಿಮಗೂ ತೋರಿಸ್ತೀನಿ ಬನ್ನಿ. ಮೀನು ಮಾರ್ಕೆಟ್ಗಂತೂ ಬಂದಾಗ್ತೆ ಫುಲ್ಲು ಸ್ಮೆಲ್ಲು. ಈ ಸರೌಂಡಿಂಗ್ ಎಲ್ಲರ ಓಡಾಡಲಿ ಬರೀ ಮೀನು ಸ್ಮೆಲ್ ಬರ್ತದೆ. ಈಗ ಒಂಥರ ಕೋಸು ನೋಡಿ, ಇದೇ ಮಾರ್ಕೆಟು. ಆಲ್ರೆಡಿ ಮೀನೆಲ್ಲ ಇಟ್ಕೊಂಬಂದಿದ್ದಾರೆ, ಅನ್ಲೋಡ್ ಮಾಡ್ತಾಯಿದ್ದಾರೆ. ಈಗ ವೆರೈಟಿ ಮೀನಿಗಿದ್ದಾವೆ ಇಲ್ಲಿ ಒಳಗಡೆ ನೋಡಿ. ನಾವು ಕೋಲಾರದಲ್ಲಿ ಟೊಮೆಟೊ ಮಾರ್ಕೆಟಲ್ಲಿ ಯಾವ ಥರ ಟೊಮೆಟೊ ತುಂಬ್ತಿರೋ ಆ ಥರ ತುಂಬ್ತಾ ಇದ್ದಾರೆ ಮೀನೆಲ್ಲ. ಇಲ್ಲಿ ಎಷ್ಟು ಜಾತಿ ಮೀನಿಗಿದಾವೆ ಅಷ್ಟು ಜಾತಿ ಮೀನು ಇಟ್ಕೊಂಬರ್ತಾರೆ ನೋಡಿ. ಯಾವ ಥರ ಇದೆಲ್ಲ ಚಿಕ್ಕ ಚಿಕ್ಕ ಮೀನು ಎಲ್ಲ ಕ್ರೇಟ್ಗೆ ತುಂಬಿಟ್ಟಿದ್ದಾರೆ. ಎಲ್ಲಿಗೋ ಡಿಸ್ಪೋಸ್ ಮಾಡ್ತಾರೋ ಗೊತ್ತಿಲ್ಲ ನಮಗೂ. ನೋಡಿ ಹೆಂಗೆ ಚೆಲ್ಲಿದೆ ಕೆಳಗಡೆ. ಬಾ, ಹೊಟ್ಟೆ ಉರಿತದೆ ಕೆಳಗಡೆ ಚೆಲ್ಲಿರೋದು ನೋಡಿದೆ. ಯಾಕಂದರೆ ನಮ್ಮ ಕೋಲಾರ ಕಡೆ ಎಲ್ಲ ಮೀನಿರಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊತೀರಿ. ನಮ್ಮ ಕೋಲಾರ ಕಡೆ ಟೊಮೆಟೊ ಹೆಂಗೋ ಇವ್ರಿಗೆ ಮೀನು ಅದೇ ಥರ ಆಗ್ಬಿಟ್ಟಿರ್ತದೆ. ಅದಕ್ಕೆ ಇವರೆಲ್ಲ ಚೆಲ್ಕೊಂಡು ನೋಡಿ ಯಾವ ಥರ ತುಳಿತಾ ಇರ್ತಾರೆ ನೋಡಿ. ಇದೊಂಥರ ಮೀನು ಗ್ರೀನ್ ಕಲರ್ ಐತೆ ಫುಲ್ಲೆಲ್ಲ. ಇಲ್ಲಿರೋ ಕ್ರೇಟಿಗೆ ಫುಲ್ಲೆಲ್ಲ ಗ್ರೀನ್ ಕಲರ್ ಇದ್ದಾವೆ. ಈ ಮೀನಿಗೆ ಹೆಸರು ನಮಗೂ ಗೊತ್ತಿಲ್ಲ ನೋಡಿ. ವೆರೈಟಿ ಮೀನಿಗಿದ್ದಾವೆ ನೋಡಿ. ಇವು ಎಷ್ಟು ಉದ್ದ ಇದ್ದಾವೆ ಮೀನು. ಇನ್ನೂ ಅದೇ ಥರದ ವೆರೈಟಿ ಮೀನ್ಸ್ ಎಲ್ಲ ಇದ್ದಾವೆ ನೋಡಿ. ಇದೊಂಥರ ವೆರೈಟಿ ಮೀನ್ಸ್ ಇದ್ದಾವೆ. ಇವು ಹೆಸರಿಗೆ ಮಾತ್ರ ನಮ್ಗೆ ಗೊತ್ತಾಗ್ತಾಯಿಲ್ಲ ಅಷ್ಟೇ. ಇದರ ಬ್ಲ್ಯಾಕ್ ಕಲರ್ ಮೀನು ಐತೆ. ಇದೇ ಥರ ತುಂಬ ವೆರೈಟಿ ಮೀನು ಇದ್ದಾವೆ ಇಲ್ಲೆಲ್ಲ. ಇಲ್ಲೊಂದು ಮೀನು ಐತೆ, ಇದು 5 kg ಬರುತ್ತೆ ಒಂದು ಮೀನು. ಸಖತ್ ದೊಡ್ಡದಾಗೈತೆ ಈ ಮೀನು ನೋಡಿ. ಇದೊಂಥರ ವೆರೈಟಿ ಮೀನು, ತುಂಬ ವೆರೈಟಿ ಮೀನು. ಅಯ್ಯೋ, ಇಲ್ಲೊಂದು ಮೀನು ಐತೆ ನೋಡಿ. ಇದು ಬಾ ಎಷ್ಟು ದೊಡ್ಡದಾಗೈತೆ ಮೀನು ಇದು ನೋಡಿ. ಇನ್ನೂ ವೆರೈಟಿ ಫಿಶಸ್ ಎಲ್ಲ ಇದ್ದಾವೆ. ಇಲ್ಲೇ ಕೂತ್ಕೊಂಡು ಮಾರ್ತಾರೆ ಇಲ್ಲಿ KG ಗಟ್ಟಲೆ ನೋಡಿ. ಇಲ್ಲಿ ನೋಡಿ ಏಡಿಗಿದ್ದಾವೆ, ಇದನ್ನು ಮಾರ್ತಾಯಿದ್ದಾರೆ. ಬಟ್ ಅದ್ರ ರೇಟೆಲ್ಲ ಗೊತ್ತಿಲ್ಲ. ಕೂತ್ಕೊಂಡು ಮಾರ್ತಾಯಿರ್ತಾರೆ. ಇಲ್ಲಿ ನೋಡಿ ಒಳ್ಳೆ ರೇಷ್ಮೆ ಹುಳು ಥರ ಇರೋದೆ ನೋಡಿ. ಒಳ್ಳೆ ಜಿರಳೆ ಥರ ಇದ್ದಾವೆ. ಬಾ, ಹೆಂಗೆ ತಿಂತಾರೋ ಗೊತ್ತಿಲ್ಲ. ತುಂಬ ವೆರೈಟೀಸ್ ಮೀನಿಗಿದ್ದಾವೆ. KG ಲೆಕ್ಕದಲ್ಲಿ ಇಲ್ಲೇ ಮಾರ್ಕೆಟಲ್ಲಿ ತೊಗೊಂಡೋಗ್ತಾರೆ. ವೆರೈಟಿ ಮೀನುಗೆಲ್ಲ ಇರ್ತವೆ ಇಲ್ಲಿ. ಇಲ್ಲೇ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಬೇಕಾದ್ರೆ, ನಮ್ಗೆ ಯಾರಿಗೂ ಕ್ಲೀನ್ ಮಾಡೋದು ಬರಲ್ಲ ಅಂದರೆ. ನೋಡಿ, ಹಾಗೆ ಮುಂದಕ್ಕೆ ಬಂದರೆ ಬಾಸ್ಗೆಲ್ಲ ಹಾಕಿಟ್ಟಿದ್ದಾರೆ ಫಿಶಸ್ಸು. ಐಸ್ ಟ್ಯೂಬೆಲ್ಲ ಹಾಕಿ. ಯಾಕಂದರೆ ಬೇರೆ ಕಡೆ ಪಾರ್ಸಲ್ ಕಳಿಸ್ತಾರಲ್ಲ, ನಮ್ಮ ಕೋಲಾರ ಮುಳಬಾಗ್ಲು ಈ ಕಡೆ ಮಂಗಳೂರು ಬಿಟ್ಟು ಈ ಕಡೆ ಬರೋಕ್ಕಲ್ಲ ಈ ಥರ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಮೀನಿಗೆಲ್ಲ, ಏನೂ ಆಗಬಾರ್ದು ಅಂತೇಳ್ಬಿಟ್ಟು. ನೋಡಿ ಎಷ್ಟು ಮಂಜುಗಡ್ಡೆ ಇರೋ ಅಂದರೆ ಎಲ್ಲ ಪುಡಿ ಮಾಡಿ ಮಂಜಿನಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಎಷ್ಟು ಬಲ ತುಂಬ್ತಾ ಇದ್ವಿ. ಇವ್ರು ಮಾತಾಡ್ಸಕ್ಕೆ ಬಂದ್ವಿ. ಏನು ಸಖತ್ ನಾಚ್ಕೊಬಿಟ್ಕೊಂತಾರೆ ಕ್ಯಾಮ್ರಾ ಮುಂದೆ ಎತ್ಕೊಂಡ್ಬಂದಿದ ತಕ್ಷಣ. ಮಾರ್ಕೆಟೆಲ್ಲ ನೋಡಿದಾಯಿತು. ಈ ಬೋಟ್ ನೋಡೋಕೆ ಹೋಗೋಣ ಬನ್ನಿ. ಬೋಟ್ ಒಳಗೆ ಬಿಡ್ತಾರೆಲ್ಲ ಗೊತ್ತಿಲ್ಲ, ಹೋಗಿ ಕೇಳೋಣ. ಬಿಟ್ರೆ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಬಿಡ್ತಾ ಇದ್ದಾರೆ, ನೋಡ್ಬೋದಂತೆ ಬೋಟ್ ಒಳಗಡೆ ಏನೇನಾಯ್ತು ನೋಡೋಣ ಬನ್ನಿ. ಒಳಗಡೆ ಏನೋ ಬಂದೆ, ಆಳನೇ ಗೊತ್ತಿಲ್ದಿರೋ ಸಮುದ್ರದಲ್ಲಿ ಹೆಂಗೆ ಮೀನು ಹಿಡಿತಾರೆ ಅವ್ರನ್ನೇ ಕೇಳೋಣ ಬನ್ನಿ. ಯಾವ ಥರ ಹಿಡಿತಾರೆ ಅಂತೇಳ್ಬಿಟ್ಟು, ಎಷ್ಟು ದಿನ ಆಗುತ್ತೆ ಅಂತೇಳ್ಬಿಟ್ಟು. ಡ್ರೈವರ್ ಅಣ್ಣ? ಯೂಟ್ಯೂಬ್ ಚಾನಲ್ ಹೌದು. ಇಲ್ಲ ನಮ್ಗೆ ಕೋಲಾರ. ಹಾಂ ಹೌದು. ನಿಮ್ಮ ಹೆಸರಣ್ಣ? ಶೈಲೇಶ್. ನಿಮ್ಮ ಹೆಸರು? ಬಲ್ಲೆ ಹಾಕಿದಾಗ ಮೀನು ಸಿಗುತ್ತೆ, ಒಂದೊಂದ್ಸಲ ಏನೂ ಸಿಗುದಿಲ್ಲ. ಮತ್ತೆ ಏನು ಸಿಗಿಲ್ಲ, ನೀವು ವಾಪಸ್ ಬರ್ತೀರಾ? ಇಲ್ಲ, ಅಲ್ಲಿ ಕಾಯ್ಬೇಕಾಗತ್ತೆ. ಒನ್ ಟೈಮ್ ಹೋದ್ರೆ ಅವರು ಎಷ್ಟು ಲೋಡ್ ಬರುತ್ತೆ? ಎಷ್ಟು KG ಲೋಡ್ ತೆಗಿತೀರಾ? ಎಷ್ಟು KG ಅಂತಿಲ್ಲ, ಅಲ್ಲೇ ಎಷ್ಟು ಟನ್ ಅಂತ ಅಕೌಂಟ್ ಬರಲ್ಲ ನಿಮಗೆ? ಬಂದ್ರೆ ನೀವು 300-400 kgನೂ ಬರ್ಬಹುದು. ಒಂದೊಂದ್ಸಲ 1 ಟನ್ ಗಟ್ಟಲೆ 5 ಟನ್ನು ಬರ್ಬಹುದು. ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಎಷ್ಟು ದಿನ ಆಗುತ್ತೆ ಹೋಗಿ ವಾಪಸ್ ಮತ್ತೆ ಬರೋದು? ಅಂದ್ರೆ ಮೀನ್ ಮೇಲೆ ಡಿಪೆಂಡ್ ಇರುತ್ತೆ, ನೀನ್ ಯಾವ ತರ ಸಿಗ್ತದೆ ಅಂತ ಹೇಳಿ. ಮೀನ್ ಅಂದ್ರೆ ಯಾವ ತರ? ಜಾಸ್ತಿ ಮೀನ್ ಸಿಕ್ಕಿದ್ರೆ ಬೇಗ ಬರ್ತೀವಿ, 1 ದಿನ 2 ದಿನದಲ್ಲಿ. ಇಲ್ಲಾದ್ರೆ ಒಂದು 5 ದಿನ 6 ದಿನ 8 ದಿನ ತನಕ. 8 ದಿನದ ನೀರಲ್ಲಿ ಇರ್ತೀವಿ, ಬೋಟಲ್ಲಿ ಇರ್ತೀರಾ? ಹೌದು.
ಮತ್ತೆ ನಿಮ್ಗೆ ಊಟ ಎಲ್ಲ ಊಟ ಎಲ್ಲ ವಸತಿ ಎಲ್ಲ ನೀವೇ ಆಲ್ರೆಡಿ ಒಂದು ವಾರಕ್ಕಾಗಷ್ಟು ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀರ ಆಲ್ರೆಡಿ? ಮಾಡ್ಕೊಂಡು ಹೋಗಿ. ಹಾಂ, ಓಕೆ ಓಕೆ. ಇದು ನಿಮಗೆ ಇದು ಡೀಸೆಲ್ ಪೆಟ್ರೋಲ್ ಇದು ಡೀಸೆಲಾ ಫುಲ್ ಮಾಡ್ಕೊಂಡು ಹೋಗೋದಾ? ನಾನು ಅಂದ್ಕೊಂಡಿದ್ದೆ ಸಮುದ್ರ ಒಳಗಡೆ ಹೋದರೆ ಕಾಂಟ್ಯಾಕ್ಟೇ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಬೋಟ್ ಒಳಗೆ ಇಷ್ಟೊಂದು ಫೆಸಿಲಿಟಿ ಇರ್ತಾವಂತೆ. ಒಟ್ಟು ವಾಕಿ ಟಾಕ್ ಎಲ್ಲ ನೋಡಿ ವಾಕಿ ಟಾಕ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಕಡೆಯಿಂದ ರೆಸ್ಪಾಂಡ್ ಮಾಡ್ತಾರಂತೆ. ಏನೇನು ಪ್ರಾಬ್ಲಮ್ ಅಂದರೆ ಗೌರ್ಮೆಂಟ್ ಕಡೆಯವರು ಬಂದು ಹೆಲ್ಪ್ ಮಾಡ್ತಾರಂತೆ. ಏನೂ ಪ್ರಾಬ್ಲಮ್ ಇಲ್ಲ. ಹಂಗಾರೆ ಒಳಗಡೆ ಹೋಗಿ ಆರಾಮಾಗಿ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ನಿಯರೆಸ್ಟ್ ಯಾವುದೋ ಬೋಟಿಗೆ ಬಂದು ಗೊತ್ತಾಗುತ್ತಂತೆ ಇವ್ರಿಗೆ. ನೋಡಿ ಈ ಡಿಸ್ಪ್ಲೇ ಇದಾವಲ್ಲ, ಈ ಡಿಸ್ಪ್ಲೇ ಒಳಗಡೆ ಬರ್ತದಂತೆ. ಈ ಗ್ರಾಫ್ ಒಳಗಡೆ ತೋರಿಸೋದಂತೆ ಯಾರು ಎಲ್ಲೆಲ್ಲಿ ಬರ್ತಾಯಿದ್ರೆ ಎಷ್ಟು ಕಿಲೋಮೀಟ್ರ್ ಒಳಗಡೆ ಬರ್ತಾ ಅಂತೆಲ್ಲ ತೋರಿಸುತ್ತಂತೆ ಇದರೊಳಗಡೆ. ಈ 20.7 ಆನಲ್ಲೇ ಇರುತ್ತಂತೆ. ಯಾರನ್ನ ಬಂದರೆ ಗೊತ್ತಾಗುತ್ತೆ ಆರಾಮಾಗಿ. ಡ್ರೈವರ್ ಸೀಟಲ್ಲಿ ಕೂತ್ಕೊಳ್ಳೋಣ ಬನ್ನಿ, ಹೆಂಗಿರುತ್ತಂತೆ ಫೀಲ್ ನೋಡೋಣ. ಅಪ್ಪ, ನಾನು ಡ್ರೈವರ್ ಆಗೋದೆ, ಬೋಟ್ ಓಡಿಸೋಣ ಆಗೋದೆ. ಇದೆಲ್ಲ ಬ್ರೇಕಾ? ಯಾವುದು ರಿವರ್ಸ್ ಗೇರ್? ಹಾಂ, ಇದು ರಿವರ್ಸ್ ಗೇರ್. ಇದು ಫಾರ್ವರ್ಡಿಂಗ್. ಅದೇನೋ ಗ್ರಾಫ್ ಹೋಗ್ತೈತಲ್ಲ ಅಲ್ಲಿ, ಅಲ್ಲಿ ಗ್ರಾಫ್ ಒಂದಿನ ಮಟ್ಟನ್ ಅದು 1.5 ಮಾರ್ಕ್. ಹಾಂ ಹಾಂ. ಬೋಟದ ಮೇಲೆ ಹೋಗೋಣ ಬನ್ನಿ. ಬೋಟದ ಮೇಲೆ 2 ಫ್ಲೋರ್ ಇದ್ದಾವೆ. ಏನೇನೈತೆ ನೋಡೋಣ. ಆ ಫ್ಲೋರ್ ಒಳಗಡೆ ಸಖತ್ ಕಷ್ಟ ಐತೆ ಅಂತದ್ದು. ಸುಮ್ಮನೆ ಎಲ್ಲ ಮೇಲೆಲ್ಲ ಮೊದಲು ಮಾಡಿದವರು. ನೋಡೋಣ ಬನ್ನಿ ಯಾವ ಥರ ಏನೈತೆ. ಸಾಕಾಗೈತೆ ನೋಡಿ ಬ್ರೋ. ಮಲ್ಗೋಗಿ ಟೆಂಟ್ ಎಲ್ಲ ಮಾಡ್ಕೊಂಡವ್ರೆ. ಆಲ್ರೆಡಿ ಮಲಗಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಇಂಚ ಒಳ್ಳೆ ಮನೆ ಥರ ಮಾಡ್ಕೊಂಡಿದ್ದಾರೆ. ಈ ಬೋಟ್ ಆಲ್ರೆಡಿ ಬಂದು ಅನ್ಲೋಡ್ ಮಾಡ್ತಾ ಇದ್ದಾರೆ. ಒಂಥರ ಮನೆ ಥರ ಫೀಲ್ ಆಗುತ್ತೆ. ಈ ಬೋಟ್ ಆಲ್ರೆಡಿ ಅನ್ಲೋಡ್ ಆಗೈತೆ. ಅನ್ಲೋಡ್ ಆಗಿ ವೇಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ನೋಡಿ, ಸೇಮ್ ಮನೆ ಫೀಲ್ ಬರ್ತದೆ. ಇಲ್ಲಿ ನೋಡಿ ಅದು ಕೆಳಗಡೆ ಒಂದೈತೆ ನೋಡಿ. ಇಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡವ್ರೆ. ಮೇ ಬಿ ಬಟ್ಟೆ ಗಿಟ್ಟೆ ಬ್ಯಾಗು ಫೋನು ಗಿನ್ನೆಲ್ಲ ಇಡ್ತಾರೆ. ಮಳೆ ಬಂದು ನೆನಿಬಾರ್ದು ಅಂತ ಹೇಳ್ಬಿಟ್ಟು. ಇದೇ ನೋಡಿ ಮೀನಿಡೋ ಬಲೆ ಎಷ್ಟು ದೊಡ್ಡದಾಗೈತೆ. ಹೆಂಗೆ ಆಗ್ತಾರೋ ಗೊತ್ತಿಲ್ಲ. ಇಷ್ಟು ದೊಡ್ಡ ಬಲೆನ ಹೆಂಗೆ ಹಿಡಿತಾರೋ ಅಂತೂ ಗೊತ್ತಿಲ್ಲ. ನೋಡಿ ಎಷ್ಟು ದೊಡ್ಡದಾಗೈತೆ ಬಲೆ ಅಂತ ಹೇಳ್ಬಿಟ್ಟು. ಬಲೆ ಹಾಕಿದ ಮೇಲೆ ದಾರ ಹಾಕ್ತಾರೆ. ಅದನ್ನ ಬಲೆ ದೂರ ಹೋಗಿರ್ತದ್ರೆ ಬೋಟ್ ಮುಂದೆ ಬಂದಾಗ ಎಳ್ಕೊಳ್ಳೋಕ್ಕೆ. ಈ ದಾರ ನೋಡಿ ಎಷ್ಟು ದೊಡ್ಡದಾಗೈತೆ. ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಅನ್ಸುತ್ತೆ ಈ ದಾರ. ಅಷ್ಟು ದೊಡ್ಡದಾಗೈತೆ ದಾರ. ತಾನೇ ಇರ್ತಾರೆ ಸುತ್ತಿದಾದ್ಮೇಲೆ ಒಂದೇ ಕಿತ ಬಿಡ್ತಾರೆ. ಒಳಗಡೆ ಹೋದ್ಮೇಲೆ ಬಿಡ್ತಾರೆ ಅಂತ ಈ ದಾರನ. ಸುತ್ತಿ 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 ಎಷ್ಟು ದೊಡ್ಡದಾಗುತ್ತೆ ಅಂದರೆ ನೋಡಿ, ಇಷ್ಟು ದೊಡ್ಡದಾಗಿರುತ್ತೆ. ಇಲ್ಲಿ ನೋಡಿ ಈಗ ಒಂದು ಬೋಟ್ ಹೋಗ್ತೈತಲ್ಲ, ಅದು ಈಗ ಹೋಗ್ತೈತೆ. ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ಹೋಗ್ತೈತೆ. 1 ವಾರ ಆಯ್ತಾ ಈಗ ಬಂದು ಈಗ ಹೋಗ್ತಾ ಇದ್ದಾರೆ. ಮೇ ಬಿ ಬಂದಮೇಲೆ 1 ವಾರ ಇದ್ದೋಗುತ್ತೆ ಅನ್ಸುತ್ತೆ. ನೋಡಿ ಇದೇ ಬೋಟೇ ಹೋಗ್ತಾ ಇರೋದು ಈಗ. ಈ ವಿಡಿಯೋನ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.